ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತೀನಿ. ನಾಳೆ ನಡೀತಕ್ಕಂಥ SSLC ವಾರ್ಷಿಕ ಪರೀಕ್ಷೆಗಾಗಿ ನಿಮಗೆ ಮಂಡಳಿಯವರು ಮಾಡೆಲ್ ಕ್ವಶನ್ ಪೇಪರ್ 1 ಅಂತ ಬಿಟ್ಟಿದ್ರು. ಅದೇ ನೀಲನಕ್ಷೆ ಮೇಲೆ ಅಂದರೆ ಅಲ್ಲಿ ಯಾವ ಪಾಠಗಳ ಮೇಲೆ ವೇಟೇಜನ್ನು ಮಾಡಿದ್ರು, ಅಂಕ ಕೊಟ್ಟಿದ್ರು, ಅದೇ ಪಾಠದ ಬೇರೊಂದು ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನು ನಾವು ಹಾಕಿ ಈ ಕ್ವಶನ್ ಪೇಪರ್ನ ಸೆಟ್ ಮಾಡಿದ್ವಿ. ಈ ಥರ 4 ಕ್ವಶನ್ ಪೇಪರ್ಗಳಿದ್ದಾವೆ. ಖಂಡಿತವಾಗಿ ಬಿಡಿಸ್ಕೊಂಡೋಗಿ, ಖಂಡಿತವಾಗಿ ಇಲ್ಲಿಂದ ಪ್ರಶ್ನೆಗಳು ಬಂದೇ ಬರ್ತವೆ. ವಿಡಿಯೋನ ಲೈಕ್, ನಿಮ್ಮ ಗೆಳೆಯರಿಗೆ ಶೇರ್, ಫಸ್ಟ್ ಟೈಮ್ ವಾಚ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ಅಂತ ಹೇಳ್ತಾ ಹೆಚ್ಚು ಜನರಿಗೆ ಶೇರ್ ಮಾಡಿ. ಹೆಚ್ಚು ವ್ಯೂಸ್ ಬಂದರೆ ಬೇಗನೆ 4 ಕ್ವಶನ್ ಪೇಪರ್ಗಳನ್ನು ರಿಲೀಸ್ ಮಾಡ್ತಾ ಹೋಗ್ತೀನಿ. ಬಹು ಆಯ್ಕೆ ಪ್ರಶ್ನೆಗಳಲ್ಲಿ ಪ್ರಶ್ನೆ 1, ಬ್ರಿಟಿಷರು ಪಂಜಾಬನ್ನು ಆಕ್ರಮಿಸಲು ಉಲ್ಲಂಘಿಸಿದ ಒಪ್ಪಂದ ಕೇಳಿದ್ರು. ನಿರಂತರ ಮೈತ್ರಿ ಒಪ್ಪಂದ ಅನ್ನೋದು ನೆನಪಿರಲಿ. ಪ್ರಶ್ನೆ 2, ಭಾರತೀಯರು ತಮ್ಮ ಸಾರ್ವಭೌಮತ್ವವನ್ನು ಬ್ರಿಟಿಷ್ ರಾಜಸತ್ತೆ ಹೆಸರಿನಲ್ಲಿ ಪಡೆದಿದ್ದಾರೆ ವಿನಃ ಅವರದೇ ಸ್ವಂತ ಹಕ್ಕಲ್ಲ. ಇದು ಇದು ಘೋಷಣೆ ಮಾಡಿರ್ತಕ್ಕಂಥ ಕಾಯ್ದೆ ಯಾವುದು ಅಂತ ಕೇಳಿದರು. 1784ರ ಪಿಟ್ಸ್ ಇಂಡಿಯಾ ಕಾಯ್ದೆ. ಪ್ರಶ್ನೆ 3, ಭಾರತದ ವಿದೇಶಾಂಗ ನೀತಿಯ ಪಿತಾಮಹ ಅಂತ ಯಾರನ್ನು ಕರಿತೀವಿ? ವೆರಿ ಈಸಿ, ಜವಾಹರ್ಲಾಲ್ ನೆಹರು. ಕಲಾಕಾರ ತನ್ನ ಆತ್ಮಸಂತೋಷಕ್ಕಾಗಿ ಚಿತ್ರವೊಂದನ್ನು ಬಿಡಿಸೋ ಕಾರ್ಯದಲ್ಲಿ ತೊಡಗಿದ್ದಾನೆ. ಇದು ಯಾವ ದುಡಿಮೆಗೆ ಉದಾಹರಣೆ? ಕೂಲಿ ರಹಿತ ದುಡಿಮೆ. 5ನೇ ಪ್ರಶ್ನೆ, ಕರ್ನಾಟಕ ರಾಜ್ಯ ರೈತ ಸಂಘ ಸ್ಥಾಪನೆಯಾಗಿದ್ದು ಯಾರ ನೇತೃತ್ವದಲ್ಲಿ? ಪ್ರೊಫೆಸರ್ MD ನಂಜುಂಡಸ್ವಾಮಿ. ಸೊ ಭಾರತದ ಉತ್ತರ ಅಕ್ಷಾಂಶ ಮತ್ತು ಪೂರ್ವ ರೇಖಾಂಶಗಳನ್ನು ಕೇಳಿದ್ದಾರೆ. ಸೊ ನೋಡಿ, ಭಾಳ ಇಂಪಾರ್ಟೆಂಟ್ ಅದ, ಟ್ರಿಕಿ ಅದ, ನೆನಪಿಟ್ಕೊಂಡೋಗಿ. 8 ಡಿಗ್ರಿ 4 ಡ್ಯಾಶ್ನಿಂದ 37 ಡಿಗ್ರಿ 6 ಡ್ಯಾಶ್ ಉತ್ತರ ಅಕ್ಷಾಂಶ, 68 ಡಿಗ್ರಿ 7 ಡ್ಯಾಶ್ನಿಂದ 97 ಡಿಗ್ರಿ 25 ಪೂರ್ವ ರೇಖಾಂಶದವರೆಗೆ. ಇನ್ನು ಭಾರತದಲ್ಲಿ ಮೊಟ್ಟ ಮೊದಲ ಪಂಚವಾರ್ಷಿಕ ಯೋಜನೆ ಜಾರಿಗೆ ಬಂದ ವರ್ಷ ಏಪ್ರಿಲ್ 1, 1951. 8ನೇ ಪ್ರಶ್ನೆ, ತರುಣ 75,000 ಮೌಲ್ಯದ ಟಿವಿಯನ್ನು ಒಂದು ಅಂಗಡಿಯಿಂದ ಕೊಳ್ತಾನೆ. ಅದು ವಾರಂಟಿಗೆ ಮುನ್ನ ಹಾಳಾಗ್ತದೆ. ಅಂಗಡಿ ಮಾಲೀಕ ತರುಣನ ದೂರನ್ನು ಪರಿಗಣಿಸೋದಿಲ್ಲ. ಹಾಗಾದರೆ ತರುಣ ದೂರನ್ನು ಕೊಡಬೇಕಾದದ್ದು ಯಾರಿಗೆ? ಜಿಲ್ಲಾ ಆಯೋಗಕ್ಕೆ. 1 ಅಂಕದ ಪ್ರಶ್ನೆ. 2ನೇ ಶಾ ಆಲಂ ಯಾವ ತೀರ್ಮಾನ ಮರಾಠರು ಮತ್ತು ಬ್ರಿಟಿಷರ ನಡುವೆ ವೈರತ್ವ ಉಂಟಾಗಲು ಕಾರಣವಾಗ್ತದೆ? ಸೊ ಬ್ರಿಟಿಷರ್ಗಾತ ಏನು ಮಾಡ್ತಾನಪ್ಪ ಅಂದ್ರೆ ಕರಾ ಮತ್ತು ಅಲಹಾಬಾದ್ಗಳನ್ನು ಮರಾಠರಿಗೆ ಕೊಡ್ತಾನೆ. 10ನೇ ಪ್ರಶ್ನೆ, ರಷ್ಯಾ ಮೊದಲನೇ ಮಹಾಯುದ್ಧದಿಂದ ಹಿಂದೆ ಸರಿಯಲು ಕಾರಣವೇನು? ನವೆಂಬರ್ 1917ರಲ್ಲಿ ರಷ್ಯಾದಲ್ಲಿ ಸಮಾಜವಾದಿ ಕ್ರಾಂತಿ ಸಂಭವಿಸಿ ಜರ್ಮನಿಯೊಂದಿಗೆ ಯುದ್ಧ ನಿಲುಗಡೆ ಒಪ್ಪಂದವನ್ನು ಮಾಡಿಕೊಂಡು ಯುದ್ಧದಿಂದ ಹಿಂದೆ ಸರಿಯುವುದೇ ಮುಖ್ಯ ಕಾರಣ. 11ನೇ ಪ್ರಶ್ನೆ, ಲೋಕಾಯುಕ್ತ ಸಂಸ್ಥೆಯನ್ನು ಏಕೆ ಸ್ಥಾಪಿಸಲಾಗಿದೆ? ಅದು ಸರ್ಕಾರದ ಕೆಲಸದಲ್ಲಿ ಭ್ರಷ್ಟಾಚಾರ, ಸಾರ್ವಜನಿಕರಿಗೆ ಅನಗತ್ಯ ವಿಳಂಬ, ಕಿರುಕುಳ ನೀಡಿದರೆ ದೂರು ಸಲ್ಲಿಸುವ ಸಲುವಾಗಿ ಲೋಕಾಯುಕ್ತವನ್ನು ಸ್ಥಾಪಿಸಿದ್ದಾರೆ. 12ನೇ ಪ್ರಶ್ನೆ, ಭಾರತದಲ್ಲಿ ಸ್ತರ ವಿನ್ಯಾಸ ವ್ಯವಸ್ಥೆಯನ್ನು ಎಲ್ಲಿ ಗುರುತಿಸ್ತಾರೆ? ಜಾತಿ ಪದ್ಧತಿಯಲ್ಲಿ. 13, ಪೆಟ್ರೋಲಿಯಮನ್ನು ಕಚ್ಚಾ ತೈಲ ಅಂತ ಏಕೆ ಕರೀತಾರೆ ಅಂದರೆ ಭೂಮಿಯಿಂದ ಹೊರತೆಗೆಯುವ ಪೆಟ್ರೋಲಿಯಂ ಹಲವು ಮಿಶ್ರಣಗಳಿಂದ ಕೂಡಿರ್ತದೆ. 14ನೇ ಪ್ರಶ್ನೆ, ಪರಮಾಣು ವಿದ್ಯುತ್ ಉತ್ಪಾದನೆಯ ರಿಯಾಕ್ಟರ್ಗಳಲ್ಲಿ ಮಾಡರೇಟರ್ ಕಾರ್ಯಕ್ಕಾಗಿ ಬಳಸೋ ಪರಮಾಣು ಖನಿಜ ಯಾವುದು? ಬೆರಿಲಿಯಂ. ನೆನಪಿಟ್ಕೊಡ್ರಿ. 15ನೇ ಪ್ರಶ್ನೆ, ವಿತ್ತೀಯ ಕೊರತೆಯ ಸೂತ್ರ ಬರೀಬೇಕು. ಕಂದಾಯ ಆದಾಯ ಪ್ಲಸ್ ತಾಲೇತರ ಬಂಡವಾಳ ಆದಾಯ ಮೈನಸ್ ಒಟ್ಟು ವೆಚ್ಚ. 16ನೇ ಪ್ರಶ್ನೆ, ಜಿಲ್ಲಾ ಕೈಗಾರಿಕಾ ಕೇಂದ್ರಗಳ ಸ್ಥಾಪನೆಯ ಉದ್ದೇಶವೇನು? ಅದು ಗ್ರಾಮಾಂತರ ಪ್ರದೇಶಗಳಲ್ಲಿ ಕೈಗಾರಿಕೆಗಳನ್ನು ಸ್ಥಾಪಿಸಿ ಮತ್ತು ಅವುಗಳ ಆಡಳಿತ ಮತ್ತು ಸಮಗ್ರತೆಯನ್ನು ಕೇಂದ್ರೀಕರಿಸಲಿಕ್ಕೆ. 2 ಮಾರ್ಕ್ಸ್ ಕ್ವಶನ್. ಕಾನೂನು ಮತ್ತು ಸುವ್ಯವಸ್ಥೆ ನಿರ್ವಹಣೆಯಲ್ಲಿ ರಾಜ್ಯದ ಪಾತ್ರ ಕೇಳಿದ್ದಾರೆ. ಸೊ ಇದು ಶಾಂತಿ ಮತ್ತು ಸುವ್ಯವಸ್ಥೆಯನ್ನು ಕಾಪಾಡ್ತದೆ. ಪೊಲೀಸ್ ಆಡಳಿತ ಹೊಂದದ. ರಾಜ್ಯ ಗೃಹ ಮಂತ್ರಿಯ ಅಧೀನ. IPS ಅಧಿಕಾರಿ ಮುಖ್ಯಸ್ಥ. ಗೃಹ ಮಂತ್ರಿಗೆ ಸಲಹೆ ಮತ್ತು ನೆರವನ್ನು ಕೊಡ್ತದೆ. ಮುಂದಿನ ಪ್ರಶ್ನೆ, ತೃತೀಯ ಜಗತ್ತಿನ ರಾಷ್ಟ್ರಗಳು ಎದುರಿಸ್ತಕ್ಕಂಥ ಸಮಸ್ಯೆಗಳಾವವು? ಆಹಾರದ ಕೊರತೆ, ಬಂಡವಾಳದ ಕೊರತೆ, ತಾಂತ್ರಿಕ ಜ್ಞಾನದ ಕೊರತೆ, ಆರೋಗ್ಯ ಸೌಲಭ್ಯಗಳ ಅಭಾವ, ಉನ್ನತ ವ್ಯಾಸಂಗದ ಅವಕಾಶಗಳು ಇಲ್ಲದೇ ಇರೋದು. 18, ಲೈಂಗಿಕ ಅಪರಾಧಗಳಿಂದ ಮಕ್ಕಳ ರಕ್ಷಣಾ ಕಾಯ್ದೆ 2012 ಏಕೆ ಜಾರಿಗೆ ತಂದಿದ್ರು? ಇದನ್ನು ಪೋಕ್ಸೋ ಅಂತಲೂ ಕೂಡ ಕರೀತಾರೆ. ಮಕ್ಕಳ ಮೇಲೆ ಶಾಲೆ, ಕುಟುಂಬ, ಸಾರ್ವಜನಿಕ ಸ್ಥಳಗಳಲ್ಲಿ ಹೆಚ್ಚುತ್ತಿರುವ ಲೈಂಗಿಕ ದೌರ್ಜನ್ಯಗಳನ್ನು ತಡೆಯುವ ಸಲುವಾಗಿ ಮಕ್ಕಳ ಮೇಲಿನ ಲೈಂಗಿಕ ದೌರ್ಜನ್ಯವನ್ನು ಈ ಕಾಯ್ದೆ ವಿವರಿಸ್ತದೆ. 18 ವರ್ಷದೊಳಗಿನ ಯಾವುದೇ ಮಕ್ಕಳ ಮೇಲೆ ಯಾವುದೇ ರೀತಿಯಲ್ಲಿ ಲೈಂಗಿಕ ಉದ್ದೇಶದಿಂದ ಶೋಷಣೆ, ಹಿಂಸೆ, ದೌರ್ಜನ್ಯ, ಕಿರುಕುಳ, ಹಲ್ಲೆ ನಡೆಸಿದರೆ, ಅಸುರಕ್ಷಿತ ಸ್ಪರ್ಶ ಮಾಡಿದರೂ ಸಹ ಲೈಂಗಿಕ ದೌರ್ಜನ್ಯ ಅಂತ ಪರಿಗಣಿಸಿ ಶಿಕ್ಷೆಯನ್ನು ನೀಡ್ತಾರೆ. 19ನೇ ಪ್ರಶ್ನೆ, 19ನೇ ಶತಮಾನವನ್ನು ಭಾರತೀಯ ಪುನರುಜ್ಜೀವನ ಕಾಲ ಅಂತಲೇ ಏಕೆ ಕರೀತಾರೆ? ಅದು ಪಾಶ್ಚಾತ್ಯ ನಾಗರಿಕತೆಯ ಸಂಪರ್ಕ, ಇಂಗ್ಲಿಷ್ ವಿದ್ಯಾಭ್ಯಾಸದ ಸೌಲಭ್ಯ, ವೈಚಾರಿಕತೆಯ ಮನೋಭಾವ ಬೆಳವಣಿಗೆ, ಮೂಢನಂಬಿಕೆ ಪ್ರಶ್ನಿಸಲು ಪ್ರೇರೇಪಣೆ, ದ್ವಂದ್ವ ವಿರೋಧಾಭಾಸ, ಸ್ವಹಿತಾಸಕ್ತಿಗಳ ಅರಿವು, ಭಾರತೀಯರಲ್ಲಿ ಪ್ರಜಾಪ್ರಭುತ್ವ, ಸ್ವಾತಂತ್ರ್ಯ, ಸಮಾನತೆಯ ವಿಚಾರಗಳು ಮೂಡ್ತಾವೆ. 20ನೇ ಪ್ರಶ್ನೆ, ಭಾರತ ಸ್ವಾತಂತ್ರ್ಯ ಹೊಂದಿದಾಗ ನಿರಾಶ್ರಿತರ ಸಮಸ್ಯೆ ಒಂದು ಸವಾಲಾಗಿತ್ತು ಏಕೆ? ಹೌದು, ಭಾರತದ ವಿಭಜನೆ ಸೃಷ್ಟಿಸಿದ ಒಂದು ಸಮಸ್ಯೆಯೇ ಅದು ನಿರಾಶ್ರಿತರ ಸಮಸ್ಯೆ. ಭಾರತದಿಂದ ಪಾಕಿಸ್ತಾನಕ್ಕೆ, ಪಾಕಿಸ್ತಾನದಿಂದ ಭಾರತಕ್ಕೆ ಜನ ವಲಸೆ ಹೋಗ್ತಾರೆ, ಆಸ್ತಿಪಾಸ್ತಿಗಳನ್ನು ಕಳೆದುಕೊಳ್ತಾರೆ. ಈ ಜನರಿಗೆ ವಸತಿ, ಉದ್ಯೋಗ, ಭೂಮಿ, ಶಿಕ್ಷಣ, ಆರೋಗ್ಯ ಕೊಡೋದು ಸರ್ಕಾರಗಳಿಗೆ ಜವಾಬ್ದಾರಿಯಾಗಿ ಹೋಗ್ತದೆ.
ಮುಂದಿನ ಪ್ರಶ್ನೆ, ಭಾರತದಲ್ಲಿ ಅರಣ್ಯ ಕ್ಷೇತ್ರಗಳ ನಿರಂತರವಾಗಿ ಇಳಿಮುಖವಾಗುತ್ತಿರಲು ಕಾರಣ ಏನು? ವ್ಯವಸಾಯದ ವಿಸ್ತರಣೆ ಆಗ್ತಾ ಇದೆ, ಹೈನುಗಾರಿಕೆ, ರಸ್ತೆ ಮತ್ತು ರೈಲು ಮಾರ್ಗ ನಿರ್ಮಾಣ, ನೀರಾವರಿ ಯೋಜನೆ ನಿರ್ಮಾಣ, ಕಾಡ್ಗಿಚ್ಚು, ಗಣಿಗಾರಿಕೆ. 22ನೇ ಪ್ರಶ್ನೆ, ಭಾರತದ ವಾಯುಗುಣದ ಮೇಲೆ ಪ್ರಭಾವ ಬೀರುವ ಅಂಶಗಳ್ಯಾವವು? ಅಕ್ಷಾಂಶ, ಸಮುದ್ರ ಮಟ್ಟದಿಂದ ಇರುವ ಎತ್ತರ, ಸಾಗರಗಳಿಂದ ಇರುವ ದೂರ, ಮಾರುತಗಳ ದಿಕ್ಕು, ಪರ್ವತ ಸರಣಿಗಳು ಹಬ್ಬಿರೋ ರೀತಿ, ಸಾಗರದ ಪ್ರವಾಹಗಳು. ಇನ್ನು ಸರ್ಕಾರ ತನ್ನ ಆದಾಯ ಮತ್ತು ವೆಚ್ಚದ ನಡುವಿನ ಅಂತರವನ್ನು ಹೇಗೆ ಸರಿದೂಗಿಸ್ತದೆ? ಭಾರತೀಯ ರಿಸರ್ವ್ ಬ್ಯಾಂಕ್ನಲ್ಲಿ ತಾನು ಹೊಂದಿರುವ ನಗದು ಸಂಗ್ರಹ ಪಡೆಯೋದು, ಆಂತರಿಕ ಮತ್ತು ವಿದೇಶಿ ಮೂಲದ ಸಾಲ, ಭಾರತೀಯ ರಿಸರ್ವ್ ಬ್ಯಾಂಕಿನ ಸಾಲ ಅಂತ ಬರೆದ್ರೆ ಸಾಕು. ಮುಂದಿನ ಪ್ರಶ್ನೆ, ಭಾರತದಲ್ಲಿ ಕಂಡುಬರುವ ವಾರ್ಷಿಕ ವಾಯುಗುಣವನ್ನು ಹೆಸರಿಸ್ರಿ. ಬೇಸಿಗೆ ಕಾಲ ಮಾರ್ಚ್ನಿಂದ ಮೇ, ನೈಋತ್ಯ ಮಾನ್ಸೂನ್ ಕಾಲ ಅಥವಾ ಇದನ್ನೇ ಮುಂಗಾರು ಮಳೆಗಾಲ ಅಂತೀವಿ, ಜೂನ್ನಿಂದ ಸೆಪ್ಟೆಂಬರ್ವರೆಗೆ ಇರ್ತದೆ. ಇನ್ನು ಮಾನ್ಸೂನ್ ಮಾರುತಗಳ ನಿರ್ಗಮನ ಕಾಲ, ಇದನ್ನು ಹಿಂಗಾರು ಮಳೆಗಾಲ ಅಂತಾರೆ, ಅಕ್ಟೋಬರ್ನಿಂದ ನವೆಂಬರ್ವರೆಗೆ. ಚಳಿಗಾಲ ಡಿಸೆಂಬರ್ನಿಂದ ಫೆಬ್ರವರಿವರೆಗೆ. ಮುಂದಿನ ಪ್ರಶ್ನೆ 24, ಗ್ರಾಹಕರನ್ನು ಶೋಷಣೆಯಿಂದ ತಪ್ಪಿಸಲು ಜಾರಿಗೆ ತಂದ ಕಾಯ್ದೆಗಳನ್ನು ಕೇಳಿದರು. ಅಗತ್ಯ ವಸ್ತುಗಳ ಕಾಯ್ದೆ, ತೂಕ ಮತ್ತು ಅಳತೆ ಕಾಯ್ದೆ, ಆಹಾರ ಕಲಬೆರಕೆ ಪ್ರತಿಬಂಧಕ ಕಾಯ್ದೆ, ಗ್ರಾಹಕ ಸಂರಕ್ಷಣಾ ಕಾಯ್ದೆ. 3 ಮಾರ್ಕ್ಸ್ ಕ್ವಶನ್, ಆರ್ಯ ಸಮಾಜದ ಸುಧಾರಣೆಗಳು ಯಾವುವು? ಇವರು ವೇದಗಳು ಸತ್ಯ ಮತ್ತು ಜ್ಞಾನದ ಮೂಲ ಅಂತ ಹೇಳಿದರು, ವೇದಗಳಿಗೆ ಹಿಂತಿರುಗಲಿಕ್ಕೆ ಕರೆ ಕೊಟ್ಟಿದ್ದರು, ವಿಗ್ರಹಾರಾಧನೆ, ಜಾತಿ ಪದ್ಧತಿ ಖಂಡನೆ, ವಿಧವಾ ವಿವಾಹ ಪ್ರೋತ್ಸಾಹ, ಸ್ವದೇಶಿ ವಸ್ತುಗಳ ಬಳಕೆಗೆ ಕರೆ, ಶಾಲಾ ಕಾಲೇಜುಗಳ ಸ್ಥಾಪನೆ, ಸ್ವರಾಜ್ಯ ಮತ್ತು ಸ್ವಧರ್ಮ ಬೋಧನೆ, ಭಾರತೀಯರಿಗೆ ಭಾರತ ಅಂತ ಹೇಳ್ತಾರೆ. ಮುಂದಿನ ಪ್ರಶ್ನೆ, ಸಾಮಾಜಿಕ ಸ್ವಾತಂತ್ರ್ಯವಿಲ್ಲದ ರಾಜಕೀಯ ಸ್ವಾತಂತ್ರ್ಯ ಅರ್ಥಹೀನ. ಈ ಹೇಳಿಕೆ ಹಿನ್ನೆಲೆಯಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ಅವರ ಕೊಡುಗೆಗಳನ್ನು ವಿವರಿಸ್ರಿ. ಸಾಮಾಜಿಕ ಸ್ವಾತಂತ್ರ್ಯವಿಲ್ಲದ ರಾಜಕೀಯ ಸ್ವಾತಂತ್ರ್ಯ ಅರ್ಥಹೀನ ಅಂತ ಹೇಳ್ತಾರೆ. ಜಾತಿ ವಿನಾಶಕ್ಕೆ ಪ್ರಯತ್ನ ಮಾಡ್ತಾರೆ, ಮಹಾತ್ ಕಲಾರಾಮ್ ಚಳವಳಿಗಳನ್ನು ಮಾಡ್ತಾರೆ, ಕಾರ್ಮಿಕ ಪಕ್ಷ ಸ್ಥಾಪನೆ ಮಾಡ್ತಾರೆ, ಬಹಿಷ್ಕೃತ ಹಿತಕಾರಣಿ ಸಭಾ ನಡೆಸ್ತಾರೆ, ಮುಖನಾಯಕ ಪ್ರಬುದ್ಧ ಭಾರತ ಜನತಾ ಪತ್ರಿಕೆ ಆರಂಭ ಮಾಡ್ತಾರೆ, ಕರಡು ಸಮಿತಿ ಅಧ್ಯಕ್ಷರು, ಮೊದಲ ಕಾನೂನು ಮಂತ್ರಿ, ಭಾರತ ರತ್ನ ಪ್ರಶಸ್ತಿ, ಕೃಷಿ ಕಾರ್ಮಿಕರ ಏಳಿಗೆಗೆ ದುಡಿತಾರೆ ಅಂತ ಬರೆದ್ರೆ ಸಾಕು. ಮುಂದಿನ ಪ್ರಶ್ನೆ, GIS ಕಂಪ್ಯೂಟರ್ ಆಧಾರಿತ ಭೂ ಮೇಲ್ಮೈ ವೈವಿಧ್ಯಮಯ ಅಂಕಿಅಂಶಗಳನ್ನು ಸಂಸ್ಕರಿಸುವ ಮತ್ತು ವಿಶ್ಲೇಷಣಾ ಒಂದು ವ್ಯವಸ್ಥೆ ವಿವರಿಸ್ರಿ. ಇದು ಪೃಥ್ವಿಯ ಮೇಲ್ಮನೆ ಅಂಕಿಅಂಶ ಮತ್ತು ಮಾಹಿತಿಗಳನ್ನು ಕಲೆ ಹಾಕ್ತದ, ಸಂಗ್ರಹಿಸ್ತದ, ಅಗತ್ಯವಿದ್ದಾಗ ಬಳಕೆ ಮಾರ್ಪಾಡು ಮತ್ತು ತೋರಿಸುವ ಪ್ರಬಲ ಸಲಕರಣೆಯ ಸಮೂಹ. ಜಿಲ್ಲೆ, ಭೂಸ್ವರೂಪ, ನದಿ ವ್ಯವಸ್ಥೆ, ವಸತಿ ಹಂಚಿಕೆ, ಭೂಸ್ವರೂಪ, ಭೂಬಳಕೆ, ಮಣ್ಣು, ಬೆಳೆಗಳ ಹಂಚಿಕೆಯನ್ನು ತೋರಿಸ್ತದೆ. ತಂತ್ರಜ್ಞಾನ ಆಧಾರಿತ ನಕ್ಷೆಗಳು ಹೆಚ್ಚು ಆಕರ್ಷಕ ಮತ್ತು ಮಾಹಿತಿ ಸ್ಪಷ್ಟ, ಮಾಹಿತಿ ಸುಲಭವಾಗಿ ವಿಶ್ಲೇಷಣೆ, ಪ್ರಾಕೃತಿಕ ಸಂಪನ್ಮೂಲ ನಿರ್ವಹಣೆ, ನಕ್ಷೆಗಳನ್ನು ಅತಿ ಶೀಘ್ರವಾಗಿ ಅಗತ್ಯಕ್ಕೆ ತಕ್ಕಂತೆ ಪಡಿತಾರೆ. ಮುಂದಿನ ಪ್ರಶ್ನೆ, ಭಾರತದಲ್ಲಿ ಪ್ರವಾಹಕ್ಕೆ ಒಳಪಡುವ ಪ್ರದೇಶಗಳಾವವು? ಗಂಗಾ ನದಿಯ ಉಪನದಿಗಳ ಪ್ರದೇಶ, ದಾಮೋದರ ಮತ್ತು ಸುವರ್ಣ ರೇಖಾ ನದಿಗಳ ಪ್ರದೇಶ, ಬ್ರಹ್ಮಪುತ್ರ ಮತ್ತು ಉಪನದಿಗಳ ಪ್ರದೇಶ, ಹಿಮಾಲಯದ ಮೇಘಸ್ಫೋಟ, ನರ್ಮದಾ, ತಪತಿ, ಸಬರಮತಿ ಗುಜರಾತ್ ರಾಜ್ಯ, ಕರ್ನಾಟಕದ ಕೃಷ್ಣ ತುಂಗಭದ್ರಾ ಘಟ್ಟಪ್ರವಾಹ ಹರಿಯುವ ಪ್ರದೇಶಗಳು. ಮುಂದಿನ ಪ್ರಶ್ನೆ, ಸುಗ್ಗಿ ಪೂರ್ವ ತಂತ್ರಜ್ಞಾನ ಮತ್ತು ಸುಗ್ಗಿ ನಂತರದ ತಂತ್ರಜ್ಞಾನಗಳನ್ನು ಅರ್ಥೈಸ್ರಿ. ಸುಗ್ಗಿ ಪೂರ್ವ ತಂತ್ರಜ್ಞಾನ ಅಂದರೆ ಹೆಚ್ಚು ಇಳುವರಿ ಬೀಜ, ರಾಸಾಯನಿಕ ಗೊಬ್ಬರ ಮತ್ತು ಕ್ರಿಮಿನಾಶಕ ಬಳಕೆ, ನೀರಾವರಿ ಸೌಲಭ್ಯ, ಕೃಷಿ ಉತ್ಪಾದನೆಯಲ್ಲಿ ಬಳಸಲಾದ ಈ ಸುಧಾರಿತ ತಂತ್ರಜ್ಞಾನ ಸುಗ್ಗಿ ಪೂರ್ವ ತಂತ್ರಜ್ಞಾನ. ಸುಗ್ಗಿ ನಂತರದ ತಂತ್ರಜ್ಞಾನ ಅಂದರೆ ರೈತರ ಉತ್ಪನ್ನಗಳಿಗೆ ನ್ಯಾಯೋಚಿತ ಬೆಲೆ, ಕೃಷಿ ಮಾರುಕಟ್ಟೆ ಸುಧಾರಣೆ, ಉಗ್ರಾಣ ಮತ್ತು ಶೈತ್ಯಾಗಾರಗಳ ನಿರ್ಮಾಣ, ಕೃಷಿ ಉತ್ಪನ್ನಗಳ ಸಂಗ್ರಹಣೆ, ಸಂಸ್ಕರಣೆ, ಮಾರಾಟದಲ್ಲಿ ಬಳಕೆಗೆ ತರಲಾದ ಸುಧಾರಿತ ತಂತ್ರಜ್ಞಾನ ಸುಗ್ಗಿ ನಂತರದ ತಂತ್ರಜ್ಞಾನ. 28ನೇ ಪ್ರಶ್ನೆ, ಉಳಿತಾಯ ಖಾತೆ ಮತ್ತು ಚಾಲ್ತಿ ಖಾತೆ ವ್ಯತ್ಯಾಸ ಕೇಳಿದ್ದಾರೆ. ಸೊ ನೋಡ್ಕೊಡ್ರಿ, ಮೋಸ್ಟ್ ಇಂಪಾರ್ಟೆಂಟ್ ಒಂದು 4 ವ್ಯತ್ಯಾಸಗಳನ್ನು ನೀವು ಬರಿಬೇಕು. ಇನ್ನು ಯಾರೇ ಒಬ್ಬ ಮನುಷ್ಯನಾಗಲಿ ಉದ್ಯೋಗ ಉದ್ದಿಮೆಯನ್ನು ಸ್ಥಾಪಿಸಲು ಇಷ್ಟಪಟ್ಟರೆ ಆರಿಸಿಕೊಳ್ಳುವ ವ್ಯವಹಾರ ಸಂಸ್ಥೆಗಳು, ಇದು ಕೂಡ ನಿಮಗೆ ಗ್ರಾಹಕ ಶಿಕ್ಷಣದಲ್ಲಿ ಬಂದಿರತಕ್ಕಂಥ ಪ್ರಶ್ನೆ. ಇವೆಲ್ಲ ಮನುಷ್ಯ ವ್ಯವಹಾರಗಳನ್ನು ನಡೆಸ್ಬೋದು. ಇನ್ನು ಮಿಂಟೋ ಮಾರ್ಲೆ ಕಾಯ್ದೆ ಸುಧಾರಣೆ ಲಕ್ಷಣಗಳನ್ನು ಕೇಳಿದ್ದಾರೆ. ಸೊ ವೆರಿ ಮೋಸ್ಟ್ ಇಂಪಾರ್ಟೆಂಟ್ ಒಂದು ಕಾಯ್ದೆ ಅಂತಲೂ ಕೂಡ ನಿಮಗೆ 3 ಮಾರ್ಕ್ಸಿಗೆ ಬಂದೇ ಬರ್ತದೆ ಫ್ರೆಂಡ್ಸ್. ಇದನ್ನು ಕೂಡ ನೀವು ಚೆನ್ನಾಗಿ ಅರ್ಥ ಮಾಡಿಕೊಂಡು ಹೋಗ್ರಿ. ಇನ್ನು ಸಹಾಯಕ ಸೇನಾ ಪದ್ಧತಿಯ ನಿಬಂಧನೆಗಳನ್ನು ಕೇಳ್ತಾರೆ. ಸೊ ಪ್ರಶ್ನೆಗಳು ಉತ್ತರ ಸೇಮ್ ಇರ್ತದೆ, ಬಟ್ ಪ್ರಶ್ನೆ ಕೇಳ್ತಕ್ಕಂಥ ವಿಧ ಮಾತ್ರ ಇರ್ತದೆ. ಸೊ ಒಟ್ಟೆ ಕನ್ಫ್ಯೂಸ್ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ, ಆರಾಮಾಗಿ ಏನು ಮಾಡಬೇಕು ಬರಿಬೇಕು. ಕೋಮುವಾದ ದೇಶದ ಐಕ್ಯತೆಗೆ ಮತ್ತು ಸಮಗ್ರತೆಗೆ ಮಾರಕ. ಸೊ ನೋಡಿ, ಕೋಮುವಾದದ ಬಗ್ಗೆ ಇದೆ. ಸೊ ಇದು ಕೂಡ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆನೇ ಇತ್ತು. ಇನ್ನು ಜನಸಂಖ್ಯಾ ಸ್ಫೋಟದಿಂದ ಆಗುವ ಸಮಸ್ಯೆಗಳ ಪರಿಹಾರದ ಮಾರ್ಗಗಳನ್ನು ಕೇಳಿದ್ದಾರೆ. ಸೊ ಇದು ಈ ಸಲ ಬರ್ತಕ್ಕಂಥ ಪ್ರಶ್ನೆ ಅಂತಲೇ ಹೇಳ್ಬೋದು, ಯಾಕಂದರೆ ಭಾಳ ಸಲ ಜನಸಂಖ್ಯಾ ಸ್ಫೋಟದ ಬಗ್ಗೆ ಕೇಳೇ ಇಲ್ಲ. ಇನ್ನು ನಿರುದ್ಯೋಗ ಒಂದು ಸಾಮಾಜಿಕ ಸಮಸ್ಯೆ ಆಗಿದೆ, ಗಂಭೀರ. ಅದನ್ನು ಕೂಡ ಕಾರಣಗಳನ್ನು ಕೊಡಬೇಕು, ಅದನ್ನು ಕೊಟ್ಟಿದ್ದಾರೆ. ಮರುಭೂಮಿ ಮಣ್ಣು ಮತ್ತು ಪರ್ವತ ಮಣ್ಣುಗಳ ನಡುವಿನ ವ್ಯತ್ಯಾಸ ಭಾಳ ಮೋಸ್ಟ್ ಇಂಪಾರ್ಟೆಂಟ್ ಅದ. ಒಂದು 4 ರಿಂದ 5 ಅಂಶಗಳನ್ನು ನಾನು ಕೊಟ್ಟಿದ್ದೀನಿ. ಸೊ ನೀವುಗಳು ಕೂಡ ಅದೇ ಥರನಾಗಿ ಬರೀರಿ.
ಇನ್ನು ಪ್ರಥಮ ಭಾರತೀಯ ಸ್ವಾತಂತ್ರ್ಯ ಸಂಗ್ರಾಮದ ಪರಿಣಾಮಗಳ ಮೇಲಿರ್ತಕ್ಕಂಥ ಪ್ರಶ್ನೆ ಇತ್ತು. ಸೊ ಇವೆಲ್ಲ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದ ಪರಿಣಾಮಗಳಲ್ಲಿ ಪ್ರಶ್ನೆಗೆ ಉತ್ತರಗಳ ಒಂದು ಅಂಶ ಇತ್ತು, ನೋಡ್ಕೊಡ್ರಿ. ಇನ್ನು ಮೊದಲ ಮಹಾಯುದ್ಧದ ಕಾರಣ ಮತ್ತು ಪರಿಣಾಮಗಳು, ನಿಮಗೆ ಎರಡೂ ಮಹಾಯುದ್ಧದ ಕಾರಣ ಪರಿಣಾಮಗಳು ಬರಬೇಕು. ಯಾಕಂದ್ರೆ ಒಂದು ಕ್ವಶನ್ ಅಂತಲೂ ಕೂಡ ನಿಮಗೆ ಫಿಕ್ಸ್ ಆಗಿ ಬಂದೇ ಬರ್ತದೆ. ಸೊ ನಾವಿಲ್ಲಿ ಮೊದಲ ಮಹಾಯುದ್ಧ ಕೊಟ್ಟಿದ್ದೀವಿ, ಕಾರಣದಲ್ಲಿ ಒಂದು 6 ಪಾಯಿಂಟ್ಸು, ಪರಿಣಾಮಗಳಲ್ಲಿ ಒಂದು 6 ಪಾಯಿಂಟ್ಸು ನೋಡ್ಕೊಡ್ರಿ. ಇನ್ನು ಸಶಸ್ತ್ರ ಬಂಡಾಯದಲ್ಲಿ ದೋಂಡಿಯಾವಾಗ್ನ ನಾಯಕತ್ವದ ಸಶಸ್ತ್ರ ದಂಗೆ ಪ್ರಮುಖ ಕೇಳಿದ್ದಾರೆ. ಇಟ್ ಮೀನ್ಸ್ ದೋಂಡಿಯಾವಾಗ್ನ ಬಗ್ಗೆ ಒಂದು ಪಾತ್ರ ಕೇಳಿದರು. ಸೊ ಇದರಲ್ಲಿನೂ ಕೂಡ ನೀವು ಒಂದು 8 ಪಾಯಿಂಟ್ಸ್ಗಳನ್ನು ಏನು ಮಾಡಿರಿ ನೋಡ್ಕೊಡ್ರಿ. ಯಾಕಂದರೆ 4 ಮಾರ್ಕ್ಸ್ ಅಂದರೆ 8 ಮಾರ್ಕ್ಸ್ ಆದರೂ ನೀವು ಬರಲೇಬೇಕು. ವಿಶ್ವಸಂಸ್ಥೆಯ ಸಾಧನೆಗಳ ಮೇಲೆ ಇರ್ತಕ್ಕಂಥ ಪ್ರಶ್ನೆ, ಒಂದು 8 ಪಾಯಿಂಟ್ಸ್ಗಳು ಕೂಡ ವಿಶ್ವಸಂಸ್ಥೆಯ ಸಾಧನೆಗಳನ್ನು ನೋಡ್ತಕ್ಕಂಥ ಕೆಲಸಗಳನ್ನು ನೀವುಗಳು ಫ್ರೆಂಡ್ಸ್ ಮಾಡಬೇಕು. ಇನ್ನು ಭತ್ತ ಬೆಳೆ ಮತ್ತು ಗೋಧಿ ಬೆಳೆಯ ವ್ಯತ್ಯಾಸ ಕೇಳಿದ್ದಾರೆ. ಸೊ ನೋಡ್ಕೊಡ್ರಿ, ಇದು ಕೂಡ ಮೋಸ್ಟ್ ಇಂಪಾರ್ಟೆಂಟ್, ಬಂದರೂ ಬರ್ಬೋದು. ಎಲ್ಲ ಹೊಸ ಪ್ರಶ್ನೆಗಳಿದ್ದಾವೆ, ಖಂಡಿತವಾಗಿ ನಿಮಗೆ ಸ್ಕೋರ್ಗಳನ್ನು ಮಾಡಲಿಕ್ಕೆ ಕೊಡ್ತಾವೆ. ಇನ್ನೂ 3 ಕ್ವಶನ್ ಪೇಪರ್ ಕೊಡ್ತೀನಿ, ಅದನ್ನು ಕೂಡ ಚೆನ್ನಾಗಿ ನೋಡಿ ಅಂತ ಹೇಳ್ತಾ, ಸೊ ಭಾರತದ ನಕ್ಷೆಯಲ್ಲಿ ಯಾವೆಲ್ಲ ಸ್ಥಳ ಗುರುತಿಸಿದ್ದೀವಿ ನೋಡ್ಕೊಡ್ರಿ. ಇಂದಿರಾ ಕೋಲ್ ನೋಡ್ಕೊಂಡೋಗ್ರಿ, ಕಾಡ್ಲಾ ಬಂದರದ 23-30 ಉತ್ತರ ಅಕ್ಷಾಂಶದ,